ಒಂದು ಕಡೆ ಬೀದರ್ನಲ್ಲಿ ಹಾಡ ಹಗಲೇ ನಡೆದ ರಾಬರಿ ಪ್ರಕರಣ. ನಿನ್ನೆ ನಡೆದ ಘಟನೆ ಇದು. ಬೀದರ್ನ SBI ಮುಖ್ಯ ಕಚೇರಿಯ ಮುಂಭಾಗದಲ್ಲೇನೆ ದರೋಡೆ ನಡೆದು ಹೋಗಿತ್ತು. ಹಾಗೆ ಗುಂಡನ್ನ ಹಾರಿಸಿ ಓರ್ವ ಸಿಬ್ಬಂದಿಯನ್ನ ಕೂಡ ಮರ್ಡರ್ ಮಾಡಲಾಗಿತ್ತು. ಇದೀಗ ಓರ್ವ ಡಕಾಯಿತರನ್ನ ಅರೆಸ್ಟ್ ಮಾಡಲಾಗಿದೆ. ಹೈದರಾಬಾದ್ನಲ್ಲಿ ಆರೋಪಿಗಳು ಬಂಧನಕ್ಕೊಳಗಾಗಿದ್ದಾರೆ. ಇಬ್ಬರನ್ನ ಕೊಂದು 23 ಲಕ್ಷ ಹಣವನ್ನ ಕದ್ದು ಪರಾರಿಯಾಗಿದ್ದ ಕಳ್ಳರು ಇದೀಗ ಬಂಧನಕ್ಕೊಳಗಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಬೀದರ್ನಲ್ಲಿ ರಾಬರಿ ಮಾಡಿದ ಡಕಾಯಿತರು ಅರೆಸ್ಟ್ ಆಗಿದ್ದಾರೆ. ಹೈದರಾಬಾದ್ನಲ್ಲಿ ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು. ಬೀದರ್ನಲ್ಲಿ ATMಗೆ ಹಣ ತುಂಬುವುದಕ್ಕೆ ಅಂತ ಬಂದಂತ ವಾಹನದಲ್ಲಿದ್ದಂಥವರ ಮೇಲೆ ಫೈರಿಂಗ್ ಅನ್ನ ಮಾಡಿದಂತ ಇಬ್ಬರು ದುಷ್ಕರ್ಮಿಗಳು 93 ಲಕ್ಷ ಹಣವನ್ನ ದೋಚಿಕೊಂಡು ನೇರವಾಗಿ ಹೈದರಾಬಾದ್ನ ಅಫ್ಜಲ್ಗಂಜ್ಗೆ ಬಂದು ಇಲ್ಲೊಂದು ಖಾಸಗಿ ಟ್ರಾವೆಲ್ಸ್ ನಲ್ಲಿ ರಾಯಪುರಕ್ಕೆ ಬಸ್ಗೆ ಟಿಕೆಟ್ ಅನ್ನ ಬುಕ್ ಮಾಡಿದ್ದು ನಿನ್ನೆ 3 ಗಂಟೆಗೆ. ಅದಾದ ಬಳಿಕ ಇಬ್ಬರು ಆರೋಪಿಗಳು ದುಷ್ಕರ್ಮಿಗಳು ಇಲ್ಲೇ ಸುತ್ತಮುತ್ತಲೂ ಕೂಡ ಓಡಾಟವನ್ನು ನಡೆಸಿ ಅದಾದ ಬಳಿಕ ರಾತ್ರಿ ಅವರಿಗೆ ಮೇನ್ ಬಸ್ಗೆ ಹೋಗೋದಕ್ಕೆ ಅಂತೇಳಿ ಟ್ರಾವೆಲ್ಸ್ ಏಜೆನ್ಸಿ ಅವರು ಇದೇ ಮಿನಿ ಬಸ್ನ ಬಳಿ ಅವರನ್ನ ಕರ್ಕೊಂಡ್ ಬರ್ತಾರೆ. ಇನ್ನುಳಿದ ಪ್ರಯಾಣಿಕರ ಸಮೇತವಾಗಿ ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಈ ಒಂದು ಮಿನಿ ವ್ಯಾನ್ ನ ಒಳಗಡೆ ಕೂರಿಸುವಂತ ಸಂದರ್ಭದಲ್ಲಿ ಬ್ಯಾಗ್ ಅನ್ನ ಅಂದ್ರೆ 3 ಬ್ಯಾಗ್ ಇದ್ದಂತ ಸಂದರ್ಭದಲ್ಲಿ ಬ್ಯಾಗ್ ನಲ್ಲಿ ಏನಿದೆ ಅಂತೇಳಿ ಆ ಖಾಸಗಿ ಟ್ರಾವೆಲ್ಸ್ ನ ಮ್ಯಾನೇಜರ್ ಒಬ್ರು ಪ್ರಶ್ನೆ ಮಾಡಿದಾಗ ಅದರಲ್ಲಿ ದುಡ್ಡಿದೆ ಅಂತೇಳಿ ಗೊತ್ತಾಗ್ತಾ ಇದ್ದಂತೆ 1 ಲಕ್ಷ ಹಣವನ್ನ ದುಷ್ಕರ್ಮಿಗಳು ಆ ಮ್ಯಾನೇಜರ್ಗೆ ಜಹಾಂಗೀರ್ ಅನ್ನೋನ್ಗೆ ಕೊಡೋದಕ್ಕೆ ಮುಂದಾಗ್ತಾರೆ. ಆಗ ಜಹಾಂಗೀರ್ ಅದನ್ನ ಬೇಡ ಅಂತಂದಾಗ ಈ ದುಷ್ಕರ್ಮಿಗಳಲ್ಲಿ ಒಬ್ಬ ಆತ ನೇರವಾಗಿ ತನ್ನ ಬಳಿದಂತ ಗನ್ನಿಂದ ಫೈರಿಂಗ್ ಅನ್ನ ಮಾಡ್ತಾನೆ. ಒಂದು ಸುತ್ತಿನ ಗುಂಡನ್ನ ಹಾರಿಸ್ತಾನೆ. ನೋಡಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ, ಅಲ್ಲಿ ರಕ್ತ ಚೆಲ್ಲಿರುವಂತ ದೃಶ್ಯವನ್ನ ಗಮನಿಸ್ತಾ ಇದೀವಿ. ಒಂದು ಸುತ್ತಿನ ಗುಂಡನ್ನ ಹಾರಿಸಿ ನೇರವಾಗಿ ಇಲ್ಲಿಂದ ಆರೋಪಿಗಳು ಇದೇ ಮಾರ್ಗವಾಗಿ ಎಸ್ಕೇಪ್ ಆಗ್ತಾರೆ. ಅಂದ್ರೆ ಬ್ಯಾಗ್ನ ಸಮೇತವಾಗಿ ಇದೇ ರಸ್ತೆಯಲ್ಲಿ ಎಸ್ಕೇಪ್ ಆಗ್ತಾರೆ. ಗಾಯಗೊಂಡಿದ್ದಂಥ ಜಹಾಂಗೀರ್ ಅಷ್ಟೇ ದೂರದಲ್ಲಿದ್ದಂಥ ಟ್ರಾವೆಲ್ಸ್ ಹತ್ರ ಬಳಿ ಓಡೋಗ್ತಾನೆ. ಈ ವಿಚಾರ ಸ್ಥಳೀಯ ಪೊಲೀಸರಿಗೆ ಗೊತ್ತಾಗಿ ತಕ್ಷಣ ಸ್ಥಳಕ್ಕೆ ದೌಡಾಯಿಸಿ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಅತ್ಯಂತ ಸೂಕ್ಷ್ಮವಾಗಿ ಪ್ರಕರಣವನ್ನ ಪರಿಗಣಿಸಿ ಸದ್ಯಕ್ಕೆ 8 ತಂಡಗಳನ್ನ ರಚನೆ ಮಾಡಿ ಒಂದು ಟಾಸ್ಕ್ ಫೋರ್ಸ್ ಅನ್ನ ಕೂಡ ಜೊತೆಲಿಟ್ಟುಕೊಂಡು ಬೀದರ್ ಪೊಲೀಸರ ಜಂಟಿ ಕಾರ್ಯಾಚರಣೆಯೊಂದಿಗೆ ಇಲ್ಲಿಂದ ತಪ್ಪಿಸಿಕೊಂಡಿರುವಂತಹ ದುಷ್ಕರ್ಮಿಗಳ ಹುಡುಕಾಟಕ್ಕೆ ಮುಂದಾಗಿದ್ದಾರೆ. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಅವರು ಇಲ್ಲಿಂದ ಓಡಿ ಹೋಗಿ ನಂತರ ಆಟೋದಲ್ಲಿ ಎಸ್ಕೇಪ್ ಆಗಿರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆದಷ್ಟು ಬೇಗ ಅವರನ್ನ ಹಿಡಿಯುವಂತ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಸದಾಶಿವ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಹೈದರಾಬಾದ್. ಒಂದು ಕಡೆ ಬೀದರ್ನಲ್ಲಿ ಹಾಡ ಹಗಲೇ ನಡೆದ ರಾಬರಿ ಪ್ರಕರಣ. ನಿನ್ನೆ ನಡೆದ ಘಟನೆ ಇದು. ಬೀದರ್ನ SBI ಮುಖ್ಯ ಕಚೇರಿಯ ಮುಂಭಾಗದಲ್ಲೇನೆ ದರೋಡೆ ನಡೆದು ಹೋಗಿತ್ತು. ಹಾಗೆ ಗುಂಡನ್ನ ಹಾರಿಸಿ ಓರ್ವ ಸಿಬ್ಬಂದಿಯನ್ನ ಕೂಡ ಮರ್ಡರ್ ಮಾಡಲಾಗಿತ್ತು. ಇದೀಗ ಓರ್ವ ಡಕಾಯಿತರನ್ನ ಅರೆಸ್ಟ್ ಮಾಡಲಾಗಿದೆ. ಹೈದರಾಬಾದ್ನಲ್ಲಿ ಆರೋಪಿಗಳು ಬಂಧನಕ್ಕೊಳಗಾಗಿದ್ದಾರೆ. ಇಬ್ಬರನ್ನ ಕೊಂದು 23 ಲಕ್ಷ ಹಣವನ್ನ ಕದ್ದು ಪರಾರಿಯಾಗಿದ್ದ ಕಳ್ಳರು ಇದೀಗ ಬಂಧನಕ್ಕೊಳಗಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಬೀದರ್ನಲ್ಲಿ ರಾಬರಿ ಮಾಡಿದ ಡಕಾಯಿತರು ಅರೆಸ್ಟ್ ಆಗಿದ್ದಾರೆ. ಹೈದರಾಬಾದ್ನಲ್ಲಿ ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು. ಬೀದರ್ನಲ್ಲಿ ATMಗೆ ಹಣ ತುಂಬುವುದಕ್ಕೆ ಅಂತ ಬಂದಂತ ವಾಹನದಲ್ಲಿದ್ದಂಥವರ ಮೇಲೆ ಫೈರಿಂಗ್ ಅನ್ನ ಮಾಡಿದಂತ ಇಬ್ಬರು ದುಷ್ಕರ್ಮಿಗಳು 93 ಲಕ್ಷ ಹಣವನ್ನ ದೋಚಿಕೊಂಡು ನೇರವಾಗಿ ಹೈದರಾಬಾದ್ನ ಅಫ್ಜಲ್ಗಂಜ್ಗೆ ಬಂದು ಇಲ್ಲೊಂದು ಖಾಸಗಿ ಟ್ರಾವೆಲ್ಸ್ ನಲ್ಲಿ ರಾಯಪುರಕ್ಕೆ ಬಸ್ಗೆ ಟಿಕೆಟ್ ಅನ್ನ ಬುಕ್ ಮಾಡಿದ್ದು ನಿನ್ನೆ 3 ಗಂಟೆಗೆ. ಅದಾದ ಬಳಿಕ ಇಬ್ಬರು ಆರೋಪಿಗಳು ದುಷ್ಕರ್ಮಿಗಳು ಇಲ್ಲೇ ಸುತ್ತಮುತ್ತಲೂ ಕೂಡ ಓಡಾಟವನ್ನು ನಡೆಸಿ ಅದಾದ ಬಳಿಕ ರಾತ್ರಿ ಅವರಿಗೆ ಮೇನ್ ಬಸ್ಗೆ ಹೋಗೋದಕ್ಕೆ ಅಂತೇಳಿ ಟ್ರಾವೆಲ್ಸ್ ಏಜೆನ್ಸಿ ಅವರು ಇದೇ ಮಿನಿ ಬಸ್ನ ಬಳಿ ಅವರನ್ನ ಕರ್ಕೊಂಡ್ ಬರ್ತಾರೆ. ಇನ್ನುಳಿದ ಪ್ರಯಾಣಿಕರ ಸಮೇತವಾಗಿ ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಈ ಒಂದು ಮಿನಿ ವ್ಯಾನ್ ನ ಒಳಗಡೆ ಕೂರಿಸುವಂತ ಸಂದರ್ಭದಲ್ಲಿ ಬ್ಯಾಗ್ ಅನ್ನ ಅಂದ್ರೆ 3 ಬ್ಯಾಗ್ ಇದ್ದಂತ ಸಂದರ್ಭದಲ್ಲಿ ಬ್ಯಾಗ್ ನಲ್ಲಿ ಏನಿದೆ ಅಂತೇಳಿ ಆ ಖಾಸಗಿ ಟ್ರಾವೆಲ್ಸ್ ನ ಮ್ಯಾನೇಜರ್ ಒಬ್ರು ಪ್ರಶ್ನೆ ಮಾಡಿದಾಗ ಅದರಲ್ಲಿ ದುಡ್ಡಿದೆ ಅಂತೇಳಿ ಗೊತ್ತಾಗ್ತಾ ಇದ್ದಂತೆ 1 ಲಕ್ಷ ಹಣವನ್ನ ದುಷ್ಕರ್ಮಿಗಳು ಆ ಮ್ಯಾನೇಜರ್ಗೆ ಜಹಾಂಗೀರ್ ಅನ್ನೋನ್ಗೆ ಕೊಡೋದಕ್ಕೆ ಮುಂದಾಗ್ತಾರೆ. ಆಗ ಜಹಾಂಗೀರ್ ಅದನ್ನ ಬೇಡ ಅಂತಂದಾಗ ಈ ದುಷ್ಕರ್ಮಿಗಳಲ್ಲಿ ಒಬ್ಬ ಆತ ನೇರವಾಗಿ ತನ್ನ ಬಳಿದಂತ ಗನ್ನಿಂದ
ಫೈರಿಂಗ್ ಅನ್ನ ಮಾಡ್ತಾರೆ. ಒಂದು ಸುತ್ತಿನ ಗುಂಡನ್ನ ಹಾರಿಸ್ತಾನೆ. ನೋಡಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ, ಅಲ್ಲಿ ರಕ್ತ ಚೆಲ್ಲಿರುವಂತ ದೃಶ್ಯವನ್ನ ಗಮನಿಸ್ತಾ ಇದೀವಿ. ಒಂದು ಸುತ್ತಿನ ಗುಂಡನ್ನ ಹಾರಿಸಿ ನೇರವಾಗಿ ಇಲ್ಲಿಂದ ಆರೋಪಿಗಳು ಇದೇ ಮಾರ್ಗವಾಗಿ ಎಸ್ಕೇಪ್ ಆಗ್ತಾರೆ. ಅಂದ್ರೆ ಬ್ಯಾಗ್ನ ಸಮೇತವಾಗಿ ಇದೇ ರಸ್ತೆಯಲ್ಲಿ ಎಸ್ಕೇಪ್ ಆಗ್ತಾರೆ. ಗಾಯಗೊಂಡಿದ್ದಂಥ ಜಹಾಂಗೀರ್ ಅಷ್ಟೇ ದೂರದಲ್ಲಿದ್ದಂಥ ಟ್ರಾವೆಲ್ಸ್ ಹತ್ರ ಬಳಿ ಓಡೋಗ್ತಾನೆ. ಈ ವಿಚಾರ ಸ್ಥಳೀಯ ಪೊಲೀಸರಿಗೆ ಗೊತ್ತಾಗಿ ತಕ್ಷಣ ಸ್ಥಳಕ್ಕೆ ದೌಡಾಯಿಸಿ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಅತ್ಯಂತ ಸೂಕ್ಷ್ಮವಾಗಿ ಪ್ರಕರಣವನ್ನ ಪರಿಗಣಿಸಿ ಸದ್ಯಕ್ಕೆ 8 ತಂಡಗಳನ್ನ ರಚನೆ ಮಾಡಿ ಒಂದು ಟಾಸ್ಕ್ ಫೋರ್ಸ್ ಅನ್ನ ಕೂಡ ಜೊತೆಲಿಟ್ಟುಕೊಂಡು ಬೀದರ್ ಪೊಲೀಸರ ಜಂಟಿ ಕಾರ್ಯಾಚರಣೆಯೊಂದಿಗೆ ಇಲ್ಲಿಂದ ತಪ್ಪಿಸಿಕೊಂಡಿರುವಂತಹ ದುಷ್ಕರ್ಮಿಗಳ ಹುಡುಕಾಟಕ್ಕೆ ಮುಂದಾಗಿದ್ದಾರೆ. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಅವರು ಇಲ್ಲಿಂದ ಓಡಿ ಹೋಗಿ ನಂತರ ಆಟೋದಲ್ಲಿ ಎಸ್ಕೇಪ್ ಆಗಿರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆದಷ್ಟು ಬೇಗ ಅವರನ್ನ ಹಿಡಿಯುವಂತ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಸದಾಶಿವ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಹೈದರಾಬಾದ್. ಒಂದ್ ಕಡೆ ಬೀದರ್ನಲ್ಲಿ ಹಾಡ ಹಗಲೇ ನಡೆದ ರಾಬರಿ ಪ್ರಕರಣ. ನಿನ್ನೆ ನಡೆದ ಘಟನೆ ಇದು. ಬೀದರ್ನ SBI ಮುಖ್ಯ ಕಚೇರಿಯ ಮುಂಭಾಗದಲ್ಲೇನೆ ದರೋಡೆ ನಡೆದು ಹೋಗಿತ್ತು. ಹಾಗೆ ಗುಂಡನ್ನ ಹಾರಿಸಿ ಓರ್ವ ಸಿಬ್ಬಂದಿಯನ್ನ ಕೂಡ ಮರ್ಡರ್ ಮಾಡಲಾಗಿತ್ತು. ಇದೀಗ ಓರ್ವ ಡಕಾಯಿತರನ್ನ ಅರೆಸ್ಟ್ ಮಾಡಲಾಗಿದೆ. ಹೈದರಾಬಾದ್ನಲ್ಲಿ ಆರೋಪಿಗಳು ಬಂಧನಕ್ಕೊಳಗಾಗಿದ್ದಾರೆ. ಇಬ್ಬರನ್ನ ಕೊಂದು 23 ಲಕ್ಷ ಹಣವನ್ನ ಕದ್ದು ಪರಾರಿಯಾಗಿದ್ದ ಕಳ್ಳರು ಇದೀಗ ಬಂಧನಕ್ಕೊಳಗಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಬೀದರ್ನಲ್ಲಿ ರಾಬರಿ ಮಾಡಿದ ಡಕಾಯಿತರು ಅರೆಸ್ಟ್ ಆಗಿದ್ದಾರೆ. ಹೈದರಾಬಾದ್ನಲ್ಲಿ ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು. ಬೀದರ್ನಲ್ಲಿ ATMಗೆ ಹಣ ತುಂಬೋದಕ್ಕೆ ಅಂತ ಬಂದಂತ ವಾಹನದಲ್ಲಿದ್ದಂಥವರ ಮೇಲೆ ಫೈರಿಂಗ್ ಅನ್ನ ಮಾಡಿದಂತ ಇಬ್ಬರು ದುಷ್ಕರ್ಮಿಗಳು 93 ಲಕ್ಷ ಹಣವನ್ನ ದೋಚಿಕೊಂಡು ನೇರವಾಗಿ ಹೈದರಾಬಾದ್ನ ಅಫ್ಜಲ್ಗಂಜ್ಗೆ ಬಂದು ಇಲ್ಲೊಂದು ಖಾಸಗಿ ಟ್ರಾವೆಲ್ಸ್ ನಲ್ಲಿ ರಾಯ್ಪುರಕ್ಕೆ ಬಸ್ಗೆ ಟಿಕೆಟ್ ಅನ್ನ ಬುಕ್ ಮಾಡಿದ್ದು ನಿನ್ನೆ 3 ಗಂಟೆಗೆ. ಅದಾದ ಬಳಿಕ ಇಬ್ಬರು ಆರೋಪಿಗಳು ದುಷ್ಕರ್ಮಿಗಳು ಇಲ್ಲೇ ಸುತ್ತಮುತ್ತಲೂ ಕೂಡ ಓಡಾಟವನ್ನು ನಡೆಸಿ ಅದಾದ ಬಳಿಕ ರಾತ್ರಿ ಅವರಿಗೆ ಮೇನ್ ಬಸ್ಗೆ ಹೋಗೋದಕ್ಕೆ ಅಂತೇಳಿ ಟ್ರಾವೆಲ್ಸ್ ಏಜೆನ್ಸಿ ಅವರು ಇದೇ ಮಿನಿ ಬಸ್ನ ಬಳಿ ಅವರನ್ನ ಕರ್ಕೊಂಡ್ ಬರ್ತಾರೆ. ಇನ್ನುಳಿದ ಪ್ರಯಾಣಿಕರ ಸಮೇತವಾಗಿ ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಈ ಒಂದು ಮಿನಿ ವ್ಯಾನ್ ನ ಒಳಗಡೆ ಕೂರಿಸುವಂತ ಸಂದರ್ಭದಲ್ಲಿ ಬ್ಯಾಗ್ ಅನ್ನ ಅಂದ್ರೆ 3 ಬ್ಯಾಗ್ ಇದ್ದಂತ ಸಂದರ್ಭದಲ್ಲಿ ಬ್ಯಾಗ್ ನಲ್ಲಿ ಏನಿದೆ ಅಂತೇಳಿ ಆ ಖಾಸಗಿ ಟ್ರಾವೆಲ್ಸ್ ನ ಮ್ಯಾನೇಜರ್ ಒಬ್ರು ಪ್ರಶ್ನೆ ಮಾಡಿದಾಗ ಅದರಲ್ಲಿ ದುಡ್ಡಿದೆ ಅಂತೇಳಿ ಗೊತ್ತಾಗ್ತಾ ಇದ್ದಂತೆ 1 ಲಕ್ಷ ಹಣವನ್ನ ದುಷ್ಕರ್ಮಿಗಳು ಆ ಮ್ಯಾನೇಜರ್ಗೆ ಜಹಾಂಗೀರ್ ಅನ್ನೋನ್ಗೆ ಕೊಡೋದಕ್ಕೆ ಮುಂದಾಗ್ತಾರೆ. ಆಗ ಜಹಾಂಗೀರ್ ಅದನ್ನ ಬೇಡ ಅಂತಂದಾಗ ಈ ದುಷ್ಕರ್ಮಿಗಳಲ್ಲಿ ಒಬ್ಬ ಆತ ನೇರವಾಗಿ ತನ್ನ ಬಳಿದಂತ ಗನ್ನಿಂದ ಫೈರಿಂಗ್ ಅನ್ನ ಮಾಡ್ತಾನೆ. ಒಂದು ಸುತ್ತಿನ ಗುಂಡನ್ನ ಹಾರಿಸ್ತಾನೆ. ನೋಡಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ, ಅಲ್ಲಿ ರಕ್ತ ಚೆಲ್ಲಿರುವಂತ ದೃಶ್ಯವನ್ನ ಗಮನಿಸ್ತಾ ಇದೀವಿ. ಒಂದು ಸುತ್ತಿನ ಗುಂಡನ್ನ ಹಾರಿಸಿ ನೇರವಾಗಿ ಇಲ್ಲಿಂದ ಆರೋಪಿಗಳು ಇದೇ ಮಾರ್ಗವಾಗಿ ಎಸ್ಕೇಪ್ ಆಗ್ತಾರೆ. ಅಂದ್ರೆ ಬ್ಯಾಗ್ನ ಸಮೇತವಾಗಿ ಇದೇ ರಸ್ತೆಯಲ್ಲಿ ಎಸ್ಕೇಪ್ ಆಗ್ತಾರೆ. ಗಾಯಗೊಂಡಿದ್ದಂಥ ಜಹಾಂಗೀರ್ ಅಷ್ಟೇ ದೂರದಲ್ಲಿದ್ದಂಥ ಟ್ರಾವೆಲ್ಸ್ ಹತ್ರ ಬಳಿ ಓಡೋಗ್ತಾನೆ. ಈ ವಿಚಾರ ಸ್ಥಳೀಯ ಪೊಲೀಸರಿಗೆ ಗೊತ್ತಾಗಿ ತಕ್ಷಣ ಸ್ಥಳಕ್ಕೆ ದೌಡಾಯಿಸಿ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಅತ್ಯಂತ ಸೂಕ್ಷ್ಮವಾಗಿ ಪ್ರಕರಣವನ್ನ ಪರಿಗಣಿಸಿ ಸದ್ಯಕ್ಕೆ 8 ತಂಡಗಳನ್ನ ರಚನೆ ಮಾಡಿ ಒಂದು ಟಾಸ್ಕ್ ಫೋರ್ಸ್ ಅನ್ನ ಕೂಡ ಜೊತೆಲಿಟ್ಟುಕೊಂಡು ಬೀದರ್ ಪೊಲೀಸರ ಜಂಟಿ ಕಾರ್ಯಾಚರಣೆಯೊಂದಿಗೆ ಇಲ್ಲಿಂದ ತಪ್ಪಿಸಿಕೊಂಡಿರುವಂತಹ ದುಷ್ಕರ್ಮಿಗಳ ಹುಡುಕಾಟಕ್ಕೆ ಮುಂದಾಗಿದ್ದಾರೆ. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಅವರು ಇಲ್ಲಿಂದ ಓಡಿ ಹೋಗಿ ನಂತರ ಆಟೋದಲ್ಲಿ ಎಸ್ಕೇಪ್ ಆಗಿರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆದಷ್ಟು ಬೇಗ ಅವರನ್ನ ಹಿಡಿಯುವಂತ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಸದಾಶಿವ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಹೈದರಾಬಾದ್. ಒಂದ್ ಕಡೆ ಬೀದರ್ನಲ್ಲಿ ಹಾಡ ಹಗಲೇ ನಡೆದ ರಾಬರಿ ಪ್ರಕರಣ. ನಿನ್ನೆ ನಡೆದ ಘಟನೆ ಇದು. ಬೀದರ್ನ SBI ಮುಖ್ಯ ಕಚೇರಿಯ ಮುಂಭಾಗದಲ್ಲೇನೆ ದರೋಡೆ ನಡೆದು ಹೋಗಿತ್ತು. ಹಾಗೆ ಗುಂಡನ್ನ ಹಾರಿಸಿ ಓರ್ವ ಸಿಬ್ಬಂದಿಯನ್ನ ಕೂಡ ಮರ್ಡರ್ ಮಾಡಲಾಗಿತ್ತು. ಇದೀಗ ಓರ್ವ ಡಕಾಯಿತರನ್ನ ಅರೆಸ್ಟ್ ಮಾಡಲಾಗಿದೆ. ಹೈದರಾಬಾದ್ನಲ್ಲಿ ಆರೋಪಿಗಳು ಬಂಧನಕ್ಕೊಳಗಾಗಿದ್ದಾರೆ. ಇಬ್ಬರನ್ನ ಕೊಂದು 23 ಲಕ್ಷ ಹಣವನ್ನ ಕದ್ದು ಪರಾರಿಯಾಗಿದ್ದ ಕಳ್ಳರು ಇದೀಗ ಬಂಧನಕ್ಕೊಳಗಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಬೀದರ್ನಲ್ಲಿ ರಾಬರಿ ಮಾಡಿದ ಡಕಾಯಿತರು ಅರೆಸ್ಟ್ ಆಗಿದ್ದಾರೆ. ಹೈದರಾಬಾದ್ನಲ್ಲಿ ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು.
ಬೀದರ್ನಲ್ಲಿ ಎಟಿಎಂಗೆ ಹಣ ತುಂಬುವುದಕ್ಕೆ ಅಂತ ಬಂದಂತ ವಾಹನದಲ್ಲಿದ್ದಂಥವರ ಮೇಲೆ ಫೈರಿಂಗ್ ಅನ್ನ ಮಾಡಿದಂತ ಇಬ್ಬರು ದುಷ್ಕರ್ಮಿಗಳು 93 ಲಕ್ಷ ಹಣವನ್ನ ದೋಚಿಕೊಂಡು ನೇರವಾಗಿ ಹೈದರಾಬಾದ್ನ ಅಫ್ಜಲ್ಗಂಜ್ಗೆ ಬಂದು ಇಲ್ಲೊಂದು ಖಾಸಗಿ ಟ್ರಾವೆಲ್ಸ್ ನಲ್ಲಿ ರಾಯ್ಪುರಕ್ಕೆ ಬಸ್ಗೆ ಟಿಕೆಟ್ ಅನ್ನ ಬುಕ್ ಮಾಡಿದ್ದು ನಿನ್ನೆ 3 ಗಂಟೆಗೆ. ಅದಾದ ಬಳಿಕ ಇಬ್ಬರು ಆರೋಪಿಗಳು ದುಷ್ಕರ್ಮಿಗಳು ಇಲ್ಲೇ ಸುತ್ತಮುತ್ತಲೂ ಕೂಡ ಓಡಾಟವನ್ನು ನಡೆಸಿ ಅದಾದ ಬಳಿಕ ರಾತ್ರಿ ಅವರಿಗೆ ಮೇನ್ ಬಸ್ಗೆ ಹೋಗೋದಕ್ಕೆ ಅಂತೇಳಿ ಟ್ರಾವೆಲ್ಸ್ ಏಜೆನ್ಸಿ ಅವರು ಇದೇ ಮಿನಿ ಬಸ್ನ ಬಳಿ ಅವರನ್ನ ಕರ್ಕೊಂಡ್ ಬರ್ತಾರೆ. ಇನ್ನುಳಿದ ಪ್ರಯಾಣಿಕರ ಸಮೇತವಾಗಿ ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಈ ಒಂದು ಮಿನಿ ವ್ಯಾನ್ ನ ಒಳಗಡೆ ಕೂರಿಸುವಂತ ಸಂದರ್ಭದಲ್ಲಿ ಬ್ಯಾಗ್ ಅನ್ನ ಅಂದ್ರೆ 3 ಬ್ಯಾಗ್ ಇದ್ದಂತ ಸಂದರ್ಭದಲ್ಲಿ ಬ್ಯಾಗ್ ನಲ್ಲಿ ಏನಿದೆ ಅಂತೇಳಿ ಆ ಖಾಸಗಿ ಟ್ರಾವೆಲ್ಸ್ ನ ಮ್ಯಾನೇಜರ್ ಒಬ್ರು ಪ್ರಶ್ನೆ ಮಾಡಿದಾಗ ಅದರಲ್ಲಿ ದುಡ್ಡಿದೆ ಅಂತೇಳಿ ಗೊತ್ತಾಗ್ತಾ ಇದ್ದಂತೆ 1 ಲಕ್ಷ ಹಣವನ್ನ ದುಷ್ಕರ್ಮಿಗಳು ಆ ಮ್ಯಾನೇಜರ್ಗೆ ಜಹಾಂಗೀರ್ ಅನ್ನೋನ್ಗೆ ಕೊಡೋದಕ್ಕೆ ಮುಂದಾಗ್ತಾರೆ. ಆಗ ಜಹಾಂಗೀರ್ ಅದನ್ನ ಬೇಡ ಅಂತಂದಾಗ ಈ ದುಷ್ಕರ್ಮಿಗಳಲ್ಲಿ ಒಬ್ಬ ಆತ ನೇರವಾಗಿ ತನ್ನ ಬಳಿದಂತ ಗನ್ನಿಂದ ಫೈರಿಂಗ್ ಅನ್ನ ಮಾಡ್ತಾನೆ. ಒಂದು ಸುತ್ತಿನ ಗುಂಡನ್ನ ಹಾರಿಸ್ತಾನೆ. ನೋಡಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ, ಅಲ್ಲಿ ರಕ್ತ ಚೆಲ್ಲಿರುವಂತ ದೃಶ್ಯವನ್ನ ಗಮನಿಸ್ತಾ ಇದೀವಿ. ಒಂದು ಸುತ್ತಿನ ಗುಂಡನ್ನ ಹಾರಿಸಿ ನೇರವಾಗಿ ಇಲ್ಲಿಂದ ಆರೋಪಿಗಳು ಇದೇ ಮಾರ್ಗವಾಗಿ ಎಸ್ಕೇಪ್ ಆಗ್ತಾರೆ. ಅಂದ್ರೆ ಬ್ಯಾಗ್ನ ಸಮೇತವಾಗಿ ಇದೇ ರಸ್ತೆಯಲ್ಲಿ ಎಸ್ಕೇಪ್ ಆಗ್ತಾರೆ. ಗಾಯಗೊಂಡಿದ್ದಂಥ ಜಹಾಂಗೀರ್ ಅಷ್ಟೇ ದೂರದಲ್ಲಿದ್ದಂಥ ಟ್ರಾವೆಲ್ಸ್ ಹತ್ರ ಬಳಿ ಓಡೋಗ್ತಾನೆ. ಈ ವಿಚಾರ ಸ್ಥಳೀಯ ಪೊಲೀಸರಿಗೆ ಗೊತ್ತಾಗಿ ತಕ್ಷಣ ಸ್ಥಳಕ್ಕೆ ದೌಡಾಯಿಸಿ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಅತ್ಯಂತ ಸೂಕ್ಷ್ಮವಾಗಿ ಪ್ರಕರಣವನ್ನ ಪರಿಗಣಿಸಿ ಸದ್ಯಕ್ಕೆ 8 ತಂಡಗಳನ್ನ ರಚನೆ ಮಾಡಿ ಒಂದು ಟಾಸ್ಕ್ ಫೋರ್ಸ್ ಅನ್ನ ಕೂಡ ಜೊತೆಲಿಟ್ಟುಕೊಂಡು ಬೀದರ್ ಪೊಲೀಸರ ಜಂಟಿ ಕಾರ್ಯಾಚರಣೆಯೊಂದಿಗೆ ಇಲ್ಲಿಂದ ತಪ್ಪಿಸಿಕೊಂಡಿರುವಂತಹ ದುಷ್ಕರ್ಮಿಗಳ ಹುಡುಕಾಟಕ್ಕೆ ಮುಂದಾಗಿದ್ದಾರೆ. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಅವರು ಇಲ್ಲಿಂದ ಓಡಿ ಹೋಗಿ ನಂತರ ಆಟೋದಲ್ಲಿ ಎಸ್ಕೇಪ್ ಆಗಿರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆದಷ್ಟು ಬೇಗ ಅವರನ್ನ ಹಿಡಿಯುವಂತ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಸದಾಶಿವ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಹೈದರಾಬಾದ್.